ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 5ನೇ ಅಧ್ಯಾಯ 12ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ನಿನ್ನನ್ನು ಮೊರೆ ಹೊಕ್ಕವರೆಲ್ಲರೂ ಸಂತೋಷ ಪಡುವರು, ನೀನು ಕಾಪಾಡುವವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನು ನಮ್ಮನ್ನು ಏನು ಮಾಡುವವನಾಗಿದ್ದಾನೆ, ಅನುದಿನವೂ ಅದನ್ನು ನಮ್ಮನ್ನು ಕಾಪಾಡುವವನಾಗಿದ್ದಾನೆ. ನಾವು ಹೋಗುವಂತಹ ಮಾರ್ಗಗಳಲ್ಲಿ, ಬರುವಂತಹ ಮಾರ್ಗಗಳಲ್ಲಿ ಕರ್ತನು ಅನುದಿನವೂ ನಮ್ಮನ್ನು ಆತನು ಏನು ಮಾಡುವವನಾಗಿದ್ದಾನೆ, ಕಾಯ್ದು ಕಾಪಾಡುವವನಾಗಿದ್ದಾನೆ. ಅದು ಕೋಳಿ ಮೇಲೆ ಎರಗಿ ಬರುವಾಗ ಕೋಳಿ ಹೇಗೆ ತನ್ನ ರೆಕ್ಕೆಗಳನ್ನ ಒದಗಿಸಿ ಕಾಯ್ದು ಕಾಪಾಡುತ್ತದೋ, ಅದೇ ರೀತಿಯಾಗಿ ಪ್ರೀತಿಯುಳ್ಳ ದೇವಜನರೇ, ಕರ್ತನು ನಮ್ಮ ಮೇಲೆ ಬರುವಂತಹ ಕೇಡಿನಿಂದ ನಮ್ಮನ್ನು ತಪ್ಪಿಸುವವನಾಗಿದ್ದಾನೆ. ರೆಕ್ಕೆಗಳನ್ನು ಆತನು ತೆಗೆದುಕೊಂಡು ಬಂದು ನಮ್ಮನ್ನು ರಕ್ಷಣೆ ಮಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಅಷ್ಟು ಮಾತ್ರವಲ್ಲ, ಯಾರು ಆತನನ್ನು ಮೊರೆ ಹೊಕ್ಕುವವರಾಗಿದ್ದಾರೋ ಅವರು ಏನು ಮಾಡುವವರಾಗಿದ್ದಾರೆ, ಯಾವಾಗಲೂ ಸಂತೋಷಿಸುವವರಾಗಿದ್ದಾರೆ. ನಾವಿವತ್ತು ಕರ್ತನ ಮರೆಯಲ್ಲಿದ್ದೇವೆ, ಕರ್ತನ ಒಂದು ಆಶ್ರಯದಲ್ಲಿದ್ದೇವೆ. ಆಗ ಕರ್ತನ ಒಂದು ಸಂತೋಷಗಳು ನಮ್ಮ ಜೀವಿತದಲ್ಲಿ ಅದೇನು ಮಾಡುವಂತಾಗಿದೆ, ಇಳಿದು ಬರುವಂಥದ್ದಾಗಿದೆ. ಯಾವಾಗ ನಾವು ಕರ್ತನ ಮರೆಯನ್ನು ಬಿಟ್ಟು ಹೊರ ಹೋಗುವವರಾಗಿದ್ದೇವೋ, ಆಗ ದುಃಖ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುವಂಥದ್ದಾಗಿದೆ. ನಾವು ಕರ್ತನ ಒಂದು ರೆಕ್ಕೆಗಳ ಕೆಳಗಡೆ ಇದ್ದುಕೊಂಡು ಆತನು ಕೊಡುವಂತಹ ಸಂತೋಷದಲ್ಲಿ ನಾವು ಹೋಗಬೇಕು. ಕರ್ತನು ನಮ್ಮನ್ನು ಯಾವಾಗಲೂ ಅನುದಿನವೂ ನಮ್ಮನ್ನು ಕಾಯುವವನಾಗಿದ್ದಾನೆ. ಕರ್ತನ ಸಂತೋಷವು ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುವಂಥದ್ದಾಗಿದೆ. ಆತನು ತನ್ನ ಕಣ್ಣುಗಳ ರೆಕ್ಕೆಯನ್ನು ಮುಚ್ಚದೆ ಕರ್ತನು ನಮ್ಮನ್ನು ಏನು ಮಾಡುವವನಾಗಿದ್ದಾನೆ, ಕಾಯ್ದು ಕಾಪಾಡುವವನಾಗಿದ್ದಾನೆ. ಅನುದಿನವೂ ನಾವು ಹೋಗುವಂತಹ ಮಾರ್ಗಗಳಲ್ಲಿ, ಬರುವಂತಹ ಮಾರ್ಗಗಳಲ್ಲಿ ಕರ್ತನ ಪ್ರಸನ್ನತೆ ನಮ್ಮನ್ನು ಕಾಯುವಂಥದ್ದಾಗಿದೆ. ಹಗಲು ಇರಳು ನಮ್ಮನ್ನು ಆತನು ನಮ್ಮ ಕಾಲುಗಳು ಕಲೆಗೆ ತಗಲದಂತೆ ಆತನು ನಮ್ಮನ್ನು ಕಾಯುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನಿಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸುತ್ತೇವೆ. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ಕ್ರಿಯೆಯನ್ನು ಕರ್ತನೆ, ನಿನ್ನ ಜನರನ್ನು ಕಾಯ್ದು ಕಾಪಾಡುವುದಕ್ಕಾಗಿ ಸ್ತೋತ್ರ. ನಿನ್ನ ಮೊರೆಹೊಕ್ಕವರು ಸಂತೋಷವಾಗಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಶುಭ ನಾಮದಲ್ಲಿ ದೇವರೇ, ಆಮೆನ್.